ಮೇಡಮ್ ನಮಸ್ತೆ. ನಮಸ್ಕಾರ. ನನ್ನ ಹೆಸರು ಆಶಾ ಚಂದ್ರಶೇಖರ್, ಚಿಕ್ಕೇರಳ್ಳಿ ಗ್ರಾಮದವರು. ಹೊನ್ನಾಳಿ PLD ಬ್ಯಾಂಕ್ ನಿರ್ದೇಶಕರಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ಮೊದಲ ಬಾರಿಗೆ ಮೊದಲನೇದಾಗಿ ರಾಜ್ಯ ಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಸರ್ಗೆ ಹೊನ್ನಾಳಿ ಮತ್ತು ನ್ಯಾಮತಿ ಅವಳಿ ತಾಲೂಕಿನ ಜನತೆಯ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಹೌದು, ಬಹುದಿನದ ಕನಸಾಗಿದೆ ನಂದು. DG ಶಾಂತನಗೌಡರು ಹಿರಿಯ ರಾಜಕಾರಣಿ ಅಂತಲೂ ಹೇಳ್ಬೋದು. 3 ಸಾರಿ ಸೋತಿದ್ದಾರೆ, 3 ಸಾರಿ ಗೆದ್ದಿದ್ದಾರೆ. ಮತ್ತು ಅವರ ಅಣ್ಣ ಬಸನಗೌಡರು 2 ಬಾರಿ ಗೆದ್ದಿದ್ದಾರೆ. ಅವರು ಫ್ಯಾಮಿಲಿನೇ ರಾಜಕೀಯ ವಂಶಸ್ಥರು ಅಂತಲೇ ಹೇಳೋಕ್ಕೆ ಇಷ್ಟಪಡ್ತಿದ್ದೆ ನಾನು. ಮತ್ತು ಇವತ್ತು ನಾನು ಶಾಂತನಗೌಡ್ರ ಬಗ್ಗೆ ಮಾತಾಡಬೇಕು ಅಂದರೆ, ಅವರು MLA ಆಗೋಕ್ಕಿಂತ ಮುಂಚೆ ಹಿಂದೆ ನಮ್ಮ ಮನೆ ಹಿಂದ್ಗಡೆ ಕರಿಯಮ್ಮ ದೇವಸ್ಥಾನ ಇದೆ. ಕರಿಯಮ್ಮ ದೇವಸ್ಥಾನದಲ್ಲಿ ಪ್ರಾರ್ಥನೆ ಮಾಡ್ಕೊಂಡಿದ್ದೆ. ಅವರು ಗೆದ್ದರೆ ಹರಕೆನ ಹೊತ್ಕೊಂಡಿದ್ದೆ. ಪೂಜೆ ಸಲ್ಲಿಸ್ತೀನಿ ನಾನು ಮತ್ತು ಶಾಂತನಗೌಡ್ರಿಂದನೂ ಸಲ್ಲಿಸ್ತೀನಿ ಅಂತ ಹೇಳಿದ್ದೆ. ನಾನು ಸಲ್ಲಿಸಿದೆ, ಅವರು ಸಲ್ಲಿಸಿದ್ರು. ಒಳ್ಳೆಯದಾಗಿದೆ. ಇವಾಗ ಅವರು ಹಿರಿಯ ರಾಜಕಾರಣಿ, ನಮ್ಮ ದಾವಣಗೆರೆಯಲ್ಲಿ ಹಿರಿಯ ರಾಜಕಾರಣಿ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತಿದ್ದೆ ನಾನು. ಅವರು ಸಚಿವರು ಆಗಬೇಕು ಅನ್ನೋದೇ ನನ್ನ ಕರಿಯಮ್ಮ ದೇವಿನಲ್ಲಿ ಪ್ರಾರ್ಥನೆ ಮಾಡ್ಕೊಂಡಿದ್ದೇನೆ. ಇವಾಗಲೂ ಹರಕೆ ಹೊತ್ತಿದ್ದೇನೆ. ಅದನ್ನು ಪೂಜೆನೂ ಸಲ್ಲಿಸಬೇಕು ಅದಾದಮೇಲೆ ಅಂತ ಅಂದ್ಕೊಂಡಿದ್ದೇನೆ. ಮತ್ತು ನಮ್ಮ DG ಶಾಂತನಗೌಡರಿಗೂ ಅವ್ರಿಗೂ ಸಲ್ಲಿಸಬೇಕು ಅಂತಲೇ ಹೇಳ್ತೇನೆ. ಖಂಡಿತ ಎತ್ಬೋದು. ನೊಳಂಬ ವೀರಶೈವ ಸಮಾಜದ ಮಹಿಳೆಯರ ಪರವಾಗಿಯೂ ಮತ್ತು ಪುರುಷರ ಪರವಾಗಿಯೂ ರಾಜ್ಯ ಮುಖ್ಯಮಂತ್ರಿಗಳ DK ಶಿವಕುಮಾರ್ ಸರ್ಗೆ ನಾನು ಮನವಿ ಮಾಡ್ತಿದ್ದೀನಿ. ಮತ್ತು DG ಶಾಂತನಗೌಡರಿಗೆ ಸಚಿವ ಸ್ಥಾನ ಸಿಗಬೇಕು ಅನ್ನೋದೇ ನಮ್ಮ ಮನವಿ ಕೂಡ. ಮತ್ತು ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಹಿರಿಯ ಆದರಂಥ ಸೋನಿಯಾ ಗಾಂಧಿ ಆಗಿರ್ಬೋದು, ರಾಹುಲ್ ಗಾಂಧಿ ಆಗಿರ್ಬೋದು, ಮಲ್ಲಿಕಾರ್ಜುನ ಖರ್ಗೆ ಆಗಿರ್ಬೋದು, ಮತ್ತು ಸಿದ್ದರಾಮ ಸರ್ ಆಗಿರ್ಬೋದು, ಅವರಿಗೆ DK ಶಿವಕುಮಾರ್ ಸರ್ಗೆ ನಾನು ನಮ್ಮ ಹೊನ್ನಾಳಿ ಮತ್ತು ನ್ಯಾಮತಿ ತಾಲೂಕಿನ ಜನತೆಯ ಪರವಾಗಿ ನಾನು ಅವರನ್ನು ವಿನಂತಿ ಮಾಡ್ಕೊತೇನೆ. ನಮ್ಮ DG ಶಾಂತನಗೌಡರಿಗೆ ಸಚಿವ ಸ್ಥಾನ ಕೊಡಲೇಬೇಕು ಅಂತ ತಮ್ಮ ಹೃದಯಪೂರ್ವಕ ಮನವಿ ಮಾಡ್ಕೊತೇನೆ. ನಮ್ಮ ಎಲ್ಲ ಸಮಾಜದ ಪರವಾಗಿ, ನಮ್ಮ ಹಿರಿಯರ ಪರವಾಗಿ, ಮಹಿಳೆಯರ ಪರವಾಗಿ, ಪುರುಷರ ಪರವಾಗಿ, ಯುವಕ ಯುವತಿಯರ ಪರವಾಗಿ ನಾನು ಮನವಿ ಮಾಡ್ಕೊತೇನೆ.